ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಪ್ರಮೋದ್ ಶ್ರೀನಿವಾಸರವರ ನೇತೃತ್ವದಲ್ಲಿ ಪ್ರತಿ ವಾರ ಗ್ಯಾರಂಟಿ ಸಹಾಯವಾಣಿ, ಸರ್ಕಾರದ ಪಂಚ ಗ್ಯಾರಂಟಿಗಳ ಯೋಜನೆಯ ಕುಂದುಕೊರತೆ ಸಮಸ್ಯೆಗಳ ಅಭಿಯಾನ, ಸಾರ್ವಜನಿಕರಿಗೆ ಮಾಹಿತಿ, ಗ್ಯಾರಂಟಿ ಯೋಜನೆಗಳು ತಲುಪದೇ ಇದ್ದಲ್ಲಿ ಅವುಗಳನ್ನು ತಿದ್ದುಪಡಿ ಮಾಡಿ ಮಾಹಿತಿ ನೀಡಲಾಗುವುದು. ಸರ್ಕಾರದ ಯೋಜನೆ ಪ್ರತಿಯೊಬ್ಬ ಬಡವರಿಗೂ ಸಿಗುವ ನಿಟ್ಟಿನಲ್ಲಿ ಈ ಅಭಿಯಾನ ಭಾನುವಾರ ಪದ್ಮನಾಭನಗರ ವಾರ್ಡಿನ ವಿವಿಧ ಭಾಗಗಳಲ್ಲಿ ಗ್ಯಾರಂಟಿ ಯೋಜನಾ ಸಂಪೂರ್ಣ ಜಾರಿ ಶಿಬಿರಕ್ಕೆ ಪ್ರಮೋದ್ ಶ್ರೀನಿವಾಸ್, ಸ್ಥಳೀಯ ಕಾಂಗ್ರೆಸ್ ಮುಖಂಡರು, ಪದಾಧಿಕಾರಿಗಳು ಉಪಸ್ಥಿತರಿದ್ದು ಚಾಲನೆ ನೀಡಿದರು. ಸಾರ್ವಜನಿಕರು ಕಾಂಗ್ರೆಸ್ ಪಕ್ಷದ ಮಹತ್ವಾಕಾಂಕ್ಷೆಯ ಗ್ಯಾರಂಟಿ ಯೋಜನೆ ಮಾಹಿತಿಯ ಬಗ್ಗೆ ಶಿಬಿರದಲ್ಲಿ ನೋಂದಾಯಿಸಿಕೊಂಡು ಪರಿಹಾರ ಕಂಡುಕೊಂಡರು. ಈ ವೇಳೆ ಮಾತನಾಡಿದ ಪ್ರಮೋದ್ ಶ್ರೀನಿವಾಸರವರು, ಸರ್ಕಾರದ ಯೋಜನೆ ಜನರಿಗೆ ತಲುಪುವ ನಿಟ್ಟಿನಲ್ಲಿ ಗ್ಯಾರಂಟಿ ಯೋಜನಾ ಚಾಲನೆ ನೀಡಿದ್ದೇವೆ ಎಂದರು. ಇವತ್ತು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಆದಮೇಲೆ ನಾವೇನು ಗ್ಯಾರಂಟಿ ಸಂಪೂರ್ಣ ಜಾರಿ ಶಿಬಿರವನ್ನು ಹಮ್ಮಿಕೊಂಡಿದ್ವಿ. ಇದು ಮೂರನೇ ವಾರ ಆಗಿದ್ದು. ಇವತ್ತು ವಿಶೇಷ ಏನು ಅಂದರೆ ಗೃಹ ಜ್ಯೋತಿ ಮತ್ತು ಶಕ್ತಿ ಯೋಜನೆ ಇವೆರಡು ಚಾಲನೆ ಕೊಟ್ಟು ಇವತ್ತು ಒಂದು ವರ್ಷ ಪೂರೈಕೆ ಆಗಿದೆ. ಇವತ್ತೇ ಚಾಲನೆ ಕೊಟ್ಟಿದ್ದು 1 ವರ್ಷದಿಂದ. ಸೊ ಹಂಗಾಗಿ ಇವತ್ತು ಒಂದು ವಿಶೇಷ ದಿನ. ಯಾಕೆ ಅಂದರೆ ಶಕ್ತಿ ಯೋಜನೆಯಲ್ಲಿ ಸುಮಾರು 150 ಕೋಟಿಗೂ ಹೆಚ್ಚು ಅಂದರೆ ಟಿಕೆಟ್ಸ್ 150 crore ಹೆಚ್ಚು ಟಿಕೆಟ್ಸನ್ನು ಸೇಲ್ ಆಗಿರೋವಂಥದ್ದು, ಫ್ರೀ ಟಿಕೆಟ್ಸನ್ನು ಸೇಲ್ ಆಗಿರೋವಂಥದ್ದು. ಅಷ್ಟು ಜನ ಮಹಿಳೆಯರು ಇವತ್ತು ಶಕ್ತಿ ಯೋಜನೆ ಫಲಾನುಭವಿಗಳಾಗಿ ಅವರ ಮುಖದಲ್ಲಿ ಮಂದಹಾಸ ಕಾಣಿಸ್ತಾ ಇದೆ. ಮತ್ತೊಂದು ವಿಶೇಷ ಏನು ಅಂದರೆ 1,65,00,000 ಜನರಿಗೆ ಗೃಹ ಜ್ಯೋತಿ ಇವತ್ತೇ ಚಾಲನೆ ಕೊಟ್ಟಿರ್ತಕ್ಕಂಥದ್ದು ಒಂದು ವರ್ಷದಿಂದ. ಇವತ್ತಿನ ತನಕ 1,65,00,000 ಜನರಿಗೆ ಮನೆಗಳಿಗೆ ಗೃಹ ಜ್ಯೋತಿ 200 ಯೂನಿಟ್ ಫ್ರೀ ಕರೆಂಟ್ ಹೋಗ್ತಾ ಇದೆ. ಹಾಗಾಗಿ ಇವತ್ತು ವಿಶೇಷ ದಿನ. ಇನ್ನೊಂದೇನೆಂದರೆ ಇವತ್ತು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಪದ್ಮನಾಭನಗರ ವಾರ್ಡಲ್ಲಿ ಗೌಡನಪಳ್ಳಿದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರಾಗಿರ್ತಕ್ಕಂಥ ಎಲ್ಲ ಸೀನಿಯರ್ ಲೀಡರ್ಸ್ ಎಲ್ಲರೂ ಬಂದು ನಮ್ಮ ಜೊತೆ ಸಾಥ್ ಕೊಟ್ಟು ಅವರೆಲ್ಲರೂ ಇಂಥ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಇಲ್ಲಿ ಇರ್ತಕ್ಕಂಥ ಎಲ್ಲ ಸುಮಾರು ಜನ BPL ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ. ಅವ್ರಿಗೂ ಎಲ್ಲ ಈ ಯೋಜನೆಗಳು ತಲುಪಬೇಕು ಅಂತ ಒಂದು ನಿಟ್ಟಿನಲ್ಲಿ ಅವರು ಕೂಡ ಇವತ್ತೆಲ್ಲ ಬಂದು ಈ ಕ್ಯಾಂಪ್ಗಳಿಗೆ ಭಾಗವಹಿಸಿದ್ದಾರೆ. ಅವ್ರಿಗೂ ಕೂಡ ನಾನು ವಿಶೇಷವಾಗಿ ಅಭಿನಂದನೆಗಳನ್ನ ಸಲ್ಲಿಸಬೇಕು ಅಂತ ಇಷ್ಟಪಡ್ತೇನೆ. ಹಾಗೆ ಏನು ಪದ್ಮನಾಭನಗರದಲ್ಲಿ ಸುಮಾರು ಒಂದು 70,000 ಜನ ಫಲಾನುಭವಿಗಳಿದ್ದಾರೆ ಅಂತ ನಮ್ಮ ಡೇಟಾ ಹೇಳ್ತದೆ. ಅವ್ರಿಗಷ್ಟು ಜನಕ್ಕೂ ಯಾರು ಈ ಯೋಜನೆಗಳಿಂದ ವಂಚಿತರಾಗಬಾರ್ದು ಅಂತ ಹೇಳಿ ನಾವು ಏನು ಈ ಕ್ಯಾಂಪ್ನ ಹಮ್ಮಿಕೊಂಡಿದ್ದೇವೆ. ಇದು ಇನ್ನೂ 10 ವಾರ ನಡೆಯುತ್ತೆ. ಇನ್ನೂ 10 ವಾರ 8 ವಾರ್ಡ್ಗಳಲ್ಲಿ ನಡೆಯುತ್ತೆ. ಇವತ್ತು 3ನೇ ವಾರ. ಹಾಗಾಗಿ ಇವತ್ತೆಲ್ಲರಿಗೂ ಅಭಿನಂದನೆಗಳನ್ನ ತಿಳಿಸ್ತೇನೆ. ಸರ್ಕಾರಕ್ಕೆ ಕೂಡ ನಾವೆಲ್ಲರೂ ಚಿರಋಣಿಯಾಗಿರಬೇಕು ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಮಹಿಳೆಯರಿಗೆ ಪ್ರೋತ್ಸಾಹ ಕೊಡುವಂಥದ್ದು, ಮಹಿಳೆಯರಿಗೆ ಆರ್ಥಿಕ ಸ್ವಾತಂತ್ರ್ಯ ಕೊಡುವಂಥದ್ದು ಯಾವುದೇ ಸರ್ಕಾರ ಮಾಡಿಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಅದಕ್ಕೆ ನಾವೆಲ್ಲರೂ ಚಿರಋಣಿಯಾಗಿರ್ತೀವಿ ಅಂತ ನಾನು ಹೇಳ್ತೇನೆ. ಹೌದು, ಈಗ ಪಂಚ ಗ್ಯಾರಂಟಿಗಳು ತುಂಬ ಮಹತ್ವಪೂರ್ಣ ಯೋಜನೆಗಳೇ. ಅದು ಇಡೀ ರಾಜ್ಯ ಮಾತ್ರ ಅಲ್ಲ, ರಾಷ್ಟ್ರ ಮಾತಾಡ್ತಾ ಇದೆ. ಹಾಗಾಗಿ ಈ 2 ತಿಂಗಳಿಂದ ಏನು ಅವ್ರಿಗೆ ಗೃಹಲಕ್ಷ್ಮಿ 2,000 ರೂಪಾಯಿ ಬರ್ತಾ ಇಲ್ಲ ಅನ್ನೋದು ಅದು ತಾತ್ಕಾಲಿಕ. ಯಾಕೆಂದರೆ ಕೋಡ್ ಆಫ್ ಕಂಡಕ್ಟ್ ಎಲ್ಲ ಇರೋದ್ರಿಂದ ಅದೊಂದು ಸ್ವಲ್ಪ ಟೆಕ್ನಿಕಲ್ ಆಗಿ ನಿಂತಿತ್ತು. ಈಗ 15ನೇ ತಾರೀಕು ಮೇಲೆ ಸರ್ಕಾರ ನಮಗೆ DBTಯಿಂದ ಹೇಳಿದ್ದಾರೆ, ಡಿಪಾರ್ಟ್ಮೆಂಟಿಂದನೂ ಹೇಳಿದ್ದಾರೆ. 15ನೇ ತಾರೀಕು ಮೇಲಿಂದ ಅದು ರಿಲೀಸ್ ಆಗುತ್ತೆ. ಏನು ಇವತ್ತು 5 ಗ್ಯಾರಂಟಿ ಯೋಜನೆಗಳ ಒಂದು ಶಿಬಿರವನ್ನು ನಮ್ಮ ಪ್ರಮೋದ್ ಅವರು ಮಾಡ್ತಾ ಇದ್ದಾರೆ. ಇಡೀ ಕ್ಷೇತ್ರದಲ್ಲಿ ಇದು ಸಂಚಲನ ಮೂಡಿಸುವಂಥ ಕಾರ್ಯಕ್ರಮ. ಕಳೆದ 3-4 ವಾರಗಳಿಂದನೂ ಇದು ಕಂಟಿನ್ಯೂ ಆಗಿ ಎಲ್ಲ ಕಡೆ ಎಲ್ಲ ವಾರ್ಡ್ಗಳಲ್ಲೂ ಅಧ್ಯಕ್ಷರು ಎಲ್ಲ ಸಮಿತಿ ಸದಸ್ಯರನ್ನು ಒಳಗೊಂಡಂತೆ ಎಲ್ಲರನ್ನೂ ಸೇರಿಸ್ಕೊಂಡು ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರಿಂದ ಸುಮಾರು ಜನ ಸಾರ್ವಜನಿಕರಿಗೆ ಪ್ರತಿ ಮನೆಗಳಲ್ಲೂ ಕೂಡ ಇದು ಎಲ್ಲ ಕಡೆ ಸುದ್ದಿ ಆಗ್ತಾ ಇದೆ. ಅವರಿಗೆ ಏನೇ ಒಂದು ಯೋಜನೆ ತಗೊಳ್ಳೋದ್ರಲ್ಲಿ ಅವರಿಗೆ ತಾಂತ್ರಿಕ ದೋಷ ಇದ್ದರೂ ಕೂಡ ಅದನ್ನು ಇಲ್ಲೇ ನಿಂತಲ್ಲೇ ತಕ್ಷಣವೇ ಅದನ್ನು ಪರಿಹಾರ ಮಾಡಿಕೊಡೋದಕ್ಕೋಸ್ಕರ ಈ ಶಿಬಿರವನ್ನು ಮಾಡಿರೋದು. ಇದರಿಂದ ಬಹಳಷ್ಟು ಜನ ಮನೆಯಲ್ಲೂ ಇರುವಂಥ ಹೆಂಗಸರುಗಳು ಮತ್ತು ಪಬ್ಲಿಕ್ ಎಲ್ಲರೂ ಕೂಡ ಪ್ರತಿಯೊಬ್ಬರು ಇಲ್ಲಿ ಬಂದು ಇದರ ಉಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ.
ಈಗ ನಮ್ಮ ಪ್ರಮೋದ್ ಅವರ ಅಧ್ಯಕ್ಷತೆ ಆಗಿರೋದ್ರಿಂದ ಅವ್ರ ಸದಸ್ಯರುಗಳು ಎಲ್ಲರೂ ಸೇರಿ ಜನಗಳಿಗೆ ಒಳ್ಳೆ ಕೆಲಸ ಮಾಡಿಕೊಡ್ತಾವ್ರೆ ಅಂತ ನಮ್ಮ ಅಭಿಪ್ರಾಯ. ನಾನೊಬ್ಬ ಮುಖಂಡನಾಗಿ ಹೇಳ್ತಾ ಇದ್ದೀನಿ. ಜನಗಳು ತುಂಬ ಖುಷಿ ಪಡ್ತಾವ್ರೆ. ಎಲ್ಲ ಅಲ್ಲಿ ಇಲ್ಲಿ ಅಳೆದಾಡೋ ಬದಲು ಇಲ್ಲೇ ಬಂದು ಮನೆ ಬಾಗಿಲಿಗೆ ಬಂದು ಮಾಡಿಕೊಡ್ತಾ ಇದ್ದಾರೆ. ಅದು ತುಂಬ ಸಂತೋಷ ಪಡ್ತಾವ್ರೆ. ಮನೆ ಬಾಗಿಲಿಗೆ ಸರ್ಕಾರ ಬಂದಂಗಿದೆ. ಹೌದು. ಏನೇ ಸಮಸ್ಯೆ ಇದ್ರೂ ಎಲ್ಲ ಆಫೀಸ್ಗಳಿಗೆ ಹೋಗಿ ಮಾಡ್ಕೊಂಡು ಬರೋದು ಕಷ್ಟ ಆಗ್ತಿತ್ತು ಸಾರ್ವಜನಿಕರಿಗೆ. ಇವತ್ತು ಅವ್ರ ಮನೆ ಬಾಗಿಲುಗಳಿಗೆ ಈ ಒಂದು ಕಚೇರಿನ ತೊಗೊಂಬಂದು ಪ್ರಮೋದ್ ಅವರು ಇಲ್ಲೇ ಅವರ ಸಮಸ್ಯೆಗಳು ಏನೇ ಇದ್ರೂ ತಕ್ಷಣ ಅದನ್ನು ಪರಿಹಾರ ಮಾಡೋ ಅಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಶಿಬಿರವನ್ನು ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ಬಹಳಷ್ಟು ಅನುಕೂಲ ಆಗ್ತಾ ಇದೆ. ಏನು ಗ್ಯಾರಂಟಿ ಯೋಜನೆ ಪ್ರತಿಯೊಂದು ಮಹಿಳೆಗೂ ತಲುಪಬೇಕು ಅನ್ನೋದು ಒಂದು ಸಿದ್ದರಾಮಯ್ಯ ಅವರ ಮತ್ತು ಡಿ ಕೆ ಶಿವಕುಮಾರ್ ಅವರ ಆಶಯ ಇತ್ತು. ಅದನ್ನು ಇವತ್ತು ನಮ್ಮ ಪ್ರಮೋದ್ ಅವರು ನಮ್ಮ ಪದ್ಮನಾಭನಗರ ಕ್ಷೇತ್ರದಲ್ಲಿ ಮನೆ ಮನೆಗೂ ತಲುಪಿಸೋದ್ರ ಮೂಲಕ ಅದನ್ನು ನೆರವೇರಿಸ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆಗಳೇನಿತ್ತೋ ಈ ಒಂದು ಗ್ಯಾರಂಟಿ ಯೋಜನೆಗಳು ಏನಿತ್ತೋ ಅದು ಇಲ್ಲಿ ತನಕ ಸುಮಾರು ಜನಕ್ಕೆ ಗೊತ್ತಿರೋದು ತಿಳುವಳಿಕೆ ಇರೋರೆಲ್ಲ ಹೋಗಿ ಮಾಡಿಸ್ಕೊಂಡಿದ್ರು. ಗೊತ್ತಿಲ್ಲದೆ ಇರೋಂಥ ಜನಕ್ಕೆ ಇವಾಗ ಗೊತ್ತಾಗೋಂಥ ವಿಷಯ ಆಗಿದೆ. ಆ ವಿಷಯ ಗೊತ್ತಾಗೋಂಥ ವಿಷಯ ಮಾಡಿಕೊಟ್ಟಂಥವ್ರು ನಮ್ಮ ಪ್ರಮೋದ್ ಎಲ್ ಶ್ರೀನಿವಾಸ್ ಅವರು. ಆ ಪ್ರಮೋದ್ ಎಲ್ ಶ್ರೀನಿವಾಸ್ ಅವರಿಗೆ ಒಂದು ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ನಮ್ಮ ಗೌಡಂಪಾಳ್ಯ ಜನತೆಯಿಂದ. ಸೊ ಈಗ ಯಾರ್ಯಾರು ಗೊತ್ತಿಲ್ವೋ ಅವರೆಲ್ಲ ಬಂದೀಗ ಬಂದು ಇಲ್ಲಿ ಮಾಡಿಸ್ಕೊತ ಇದ್ದಾರೆ. ಆ ಒಂದು ಯೋಜನೆಗಳು ಎಲ್ಲರಿಗೂ ತಲುಪಂಗೆ ಒಂದು ಅನುಕೂಲನ ನಮ್ಮ ಪ್ರಮೋದ್ ಎಲ್ ಶ್ರೀನಿವಾಸ್ ಮಾಡಿಕೊಡ್ತಿದ್ದಾರೆ. ತುಂಬ ಸಂತೋಷ, ತುಂಬ ಅನುಕೂಲ ಆಗ್ತಿದೆ. ಇದು ಒಂದು ನಮಗೆ ನಮ್ಮ ಗೌಡಂಪಾಳ್ಯ ಜನ ಸುಮಾರು ಜನಕ್ಕೆ ಗೊತ್ತಿರಲಿಲ್ಲ. ಇದು ಎಲ್ಲಿ ಹೋಗಬೇಕು, ಎಲ್ಲಿ ಪಡಿಬೇಕು, ಯಾವ ರೀತಿ ಅಂತ ಅಂದ್ಬಿಟ್ಟು ಅದೇ ರೀತಿ ಇವತ್ತು ಗೊತ್ತಾಗಿದೆ. ನಮಗೊಂದು ಲೆಕ್ಕಾಚಾರ ನಮ್ಮ ಮೇಡಮ್ ಅವ್ರು ಹೇಳ್ದಂಗೆ ಸರ್ಕಾರ ನಮ್ಮ ಮನೆ ಮುಂದೆ ಬಂದಂಗಾಗಿದೆ. ಆ ಒಂದು ಅನುಕೂಲ ನಮ್ಮ ಪ್ರಮೋದ್ ಎಲ್ ಶ್ರೀನಿವಾಸ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಧನ್ಯವಾದಗಳು ಹೇಳುತ್ತಾ ನಾವೊಂದು ಮಾತು ಮುಗಿಸ್ತಾ ಇದ್ದೀವಿ. ಪದ್ಮನಾಭನಗರ ವಿಭಾಗದ ಗೌಡನಪಾಳ್ಯ ಆಜುಬಾಜು ಸುತ್ತಮುತ್ತ ಇರುವ ಜನಗಳಲ್ಲಿ ಯಾರಿಗೂ ಸರಿಯಾಗಿ ಈ ವಿಷಯ ಗೊತ್ತಿರಲಿಲ್ಲ. ಈ ದಿವಸ ನಮ್ಮ ಪ್ರಮೋದ್ ಶ್ರೀನಿವಾಸ್ರವರು ಮುಖಂಡತ್ವದಲ್ಲಿ ಇಡೀ ಗೌಡನಪಾಳ್ಯದ ಜನರೆಲ್ಲ ಬಂದು ಅವರ ಕಷ್ಟ ಸುಖ ಎಲ್ಲ ತಿಳಿಸಿ, ಏನು ಒಂದು ಆಧಾರ್ ಕಾರ್ಡು, ಒಂದು ಇದು ಯಾರು ರೇಷನ್ ಕಾರ್ಡು ಮತ್ತು 2,000 ರೂಪಾಯಿ ಬಂದು ಸ್ವಲ್ಪ ಇದಾಗಿರೋದ್ರಿಂದ ಎಲ್ಲ ಬಂದು ತಲುಪುವಲ್ಲಿ ಒಂದು ಪರಿಚಯ ಮಾಡಿ ಕೊಟ್ಟಿದ್ದಾರೆ. ಈ 2 ತಿಂಗಳಿಂದ ಬರ್ತಾ ಇಲ್ಲ. ಮುಂಚೆ ಎಲ್ಲ ಬರ್ತಾ ಇತ್ತು. ಮುಂಚೆ ಎಲ್ಲ ಕೊಡ್ತಾಯಿದ್ರು ಸರ್. ಹಾಂ, ಮುಂಚೆ ಎಲ್ಲ ಕೊಡ್ತಾಯಿದ್ರು. ಹಾಂ, ಸರಿ ಸರ್, ಕೊಡ್ತಾಯಿದ್ರು. ಹೌದು ಸರ್, ಹೌದು ಸರ್, ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಸರ್, ಕೊಟ್ಟಿದ್ದಾರೆ. ಈ ಥರ ಬರೀಬೇಕು. ಆಮೇಲೆ ಮತ್ತೆ ಏನಾದ್ರು ಬಂದಿಲ್ಲ ಅಂದರೆ ಅವ್ರಿಗೆ ನೀವೇನು ಹೇಳ್ಬೇಕು, ಕರೆಕ್ಟಾಗಿ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಡೀಟೇಲಾಗಿ ಬರೀರಿ. ಇಲ್ಲ ನಮ್ಗೆ ಗೊತ್ತಾಗುತ್ತೆ.